ಸಮಾಜದಲ್ಲಿ ಶೋಷಿತ ಮತ್ತು ಹಿಂದುಳಿದ ವರ್ಗಗಳ ಜನರು ಮುನ್ನೆಲೆಗೆ ಬರಲು ಶಿಕ್ಷಣವೇ ಏಕೈಕ ಅಸ್ತ್ರ. ವಿದ್ಯೆ ಪ್ರತಿಭೆ ಯಾರೊಬ್ಬರ ಸ್ವತ್ತಲ್ಲ. ಕಷ್ಟಪಟ್ಟು ಅಭ್ಯಾಸ ಮಾಡುವ ಪ್ರತಿಯೊಬ್ಬರಿಗೂ ವಿದ್ಯೆ ಒಲಿಯುತ್ತದೆ ಎಂದು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಪಾದಿಸಿದರು. ಬುಧವಾರ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರುಪೀಠದ ಹೊಸದುರ್ಗ ಶಾಖಾ ಮಠದ ವತಿಯಿಂದ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಸ್ಎಸ್ಎಲ್ಸಿ, ಪಿಯುಸಿ ಸಾಧಕ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕನಕಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿದರು. ನಾವು ಪ್ರಯತ್ನವನ್ನು ಮುಂದುವರಿಸಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದಲ್ಲಿ KIS ಮಾಡುವಂಥವರು, IAS ಓದುವಂಥವರು ಅನೇಕ ವಿದ್ಯಾರ್ಥಿಗಳು ನಮ್ಮ ಮಠದಲ್ಲಿ ಬಂದಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ನಾನು ನಮ್ಮ ಕೇಶವರನ್ನ ವಿಶೇಷವಾಗಿ ಅಭಿನಂದನೆಯನ್ನು ಬಯಸ್ತೀನಿ. ಕೇಶವ ಕಳೆದ 4 ತಿಂಗಳಿನಿಂದ ಬಹುಶಃ ತಗೊಂಡಿದ್ದರೂ ಗೊತ್ತಿಲ್ಲ, ನೀನು ರಾತ್ರಿ 11 ಗಂಟೆಗೆ ಬರ್ತೀಯಾ, ಲೇಟಾಗಿ ಬರ್ತೀಯಾ ಅಂಥೇಳಿ. ಆಮೇಲೆ ಅನಿಸಿಕಾ ನಮ್ಮಪ್ಪ ಬರೋದೇ ಊಟ ಮಾಡಲ್ಲ ಅನ್ನೋ ಒಂದು ಹಠ ಮಾಡೋ ದಿನಗಳು ಇದ್ದಾವೆ. ಆದರೆ ಕೇಶವ, ನಾವೇನು ಮಾರ್ಗದರ್ಶನ ಮಾಡಿದ್ದೀವಿ, ನಮ್ಮದೇನು ಆದೇಶ ಇದೆ ಆ ಎಲ್ಲ ಆದೇಶಗಳನ್ನು ಮಾರ್ಗದರ್ಶನವನ್ನು ಚಾಚು ತಪ್ಪದೆ ಮಾಡೋದ್ರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಶ್ರಮವನ್ನು ಅವರು ವಹಿಸಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ಕೊಟ್ಟಿದ್ದ ಮೂಲಕ ಅವರಿಗೆ ಅಭಿನಂದನೆ ಮಾಡಬೇಕು. ಆಮೇಲೆ ಅವರ ತಂದೆ ನಮ್ಮ ಚಂದ್ರಣ್ಣ ಕೂಡ ಆಗಿದೆ. ಚಂದ್ರಣ್ಣ ಅದು ನಿರಂತರ ಸೇವೆ, ಅವ್ರು ಯಾವಾಗಲೂ ಕೂಡ ಶ್ರೀಮಠಕ್ಕೆ ಬಂದು ಸೇವೆಯನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಇರುವಂಥವರು ಚಂದ್ರಣ್ಣವರು. ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಹೇಳಬೇಕು ಇರ್ತೀನಿ. ಆಮೇಲೆ ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ನಮ್ಮ ಕೃಷ್ಣಮೂರ್ತಿಯವರು ಮಾಡ್ತಾರೆ. ಬಹುಶಃ ಏನು ಅವ್ರಿಗೆ 60 ವರ್ಷ ಆಗಿದೆ ಗೊತ್ತಿಲ್ಲ ನನಗೆ, 60 ದಾಟಿರ್ಬೇಕು ನೀವು. 60 ಕಂಠ ಇದೆಯಲ್ಲ, ಭಾರಿ ವಿಶೇಷವಾದಂಥ ಕಂಠ ಅದು. ನಿಮ್ಮ ಸಿರಿಕಂಠ ತುಂಬ ಚೆನ್ನಾಗಿದೆ. ಆಮೇಲೆ ಅವರು ವಿಧಾನಸೌಧದಲ್ಲಿ ಅಂಡರ್ ಸೆಕ್ರೆಟರಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು. ಬಹುಶಃ ಈ ಇಡೀ ಕಾರ್ಯಕ್ರಮದ ಪ್ರತಿ ವರ್ಷವೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿರೂಪಣೆ ಮಾಡಿ ಇಡೀ ಕಾರ್ಯಕ್ರಮದ ಒಂದು ಯಶಸ್ವಿಗೆ ಕಾರಣೀಕರ್ತರಾಗಿರುವಂಥ ನಮ್ಮ ಕೃಷ್ಣಮೂರ್ತಿಯವರಿಗೆ ನಾನು ಶ್ರೀಮಠ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಅವರ ಸಲಹೆ ಅವರು ಸಹ ಭಾಳ ಚಿಕ್ಕದು, ಆದರೆ ತುಂಬ ವಿಶೇಷವಾಗಿರುವಂಥ ಮಾರ್ಗದರ್ಶನ